ನಾವು ಈಗ ಹೇಗೆ ನಂದ ಹೇಳಿ ವಸುದೇವನನ್ನು ಘಟನೆಗಳು ದೊಡ್ಡ ದೊಡ್ಡ ಅನಾಹುತ ಕಾಣಿಸ್ತಾ ಇದೆ, ನೀನು ಹೋಗು ಅಂತ ಹೇಳಿ ಕಳಿಸಿದ್ನಲ್ಲ, ಆ ಬರೋದಕ್ಕೆ ಸಂದರ್ಭದಕ್ಕೆ ಏನಾಯಿತು ಅನ್ನೋದನ್ನು ನಾವು ನೋಡೋಣ. ಪೂತನಿ ಸಂಹಾರ. ಈಗ ಕಂಸ ಯೋಗ ಮಾಯೆಯು ಹೇಳಿದ ಮಾತನ್ನು ಕೇಳಿ ತನ್ನನ್ನು ಸಂಹರಿಸಿಬಿಡ್ತಾನೆ, ಈಗಾಗಲೇ ಜನಿಸಿರತಕ್ಕಂತಹವನು ಅನ್ನೋದನ್ನು ತಿಳಿದು ದುಷ್ಟ ಮಂತ್ರಿಗಳ ಸಲಹೆಯಾಗೆ ವರ್ಷದೊಳಗಿನ ವಯಸ್ಸಿನ ಮಕ್ಕಳನ್ನೆಲ್ಲ ಕೊಲ್ಲಬೇಕು ಅಂತ ಅನೇಕ ರಾಕ್ಷಸರಿಗೆ ಆಜ್ಞಾಪಿಸಿದ. ಹೀಗೆ ಕಂಸನಿಂದ ಗೋಕುಲಕ್ಕೆ ಕಳುಹಿಸಲ್ಪಟ್ಟವಳು ಪೂತನಿ. ರಾಕ್ಷಸಿಯು ಆಕಾಶದಲ್ಲಿಯೂ ಸಂಚರಿಸಬಲ್ಲವಳಾಗಿದ್ದವಳು. ರಾಕ್ಷಸ ಮಾಯೆಯಿಂದ ತನಗೆ ಬೇಕಾದಂತಹ ರೂಪವನ್ನು ಕೂಡ ಧರಿಸ್ಕೊಳ್ಳೋಕ್ಕೆ ಆಗ್ತಾ ಇತ್ತು ಅವಳಿಗೆ. ಅವಳು ಅತ್ಯಂತ ಮನೋಹರವಾದ ರೂಪವನ್ನು ಧರಿಸಿ ಸರ್ವಾಲಂಕಾರ ಭೂಷಿತಿಯಾಗಿ ಸುಂದರವಾಗಿ ಶೃಂಗರಿಸಿಕೊಂಡು ಗೋಕುಲಕ್ಕೆ ಬಂದು ಪುಟ್ಟ ಮಕ್ಕಳನ್ನು ಹುಡುಕ್ತಾ ನಡೆದಳು. ಗೋಕುಲಕ್ಕೆ ಬಂದ ಪೂತನಿಯು ತನ್ನ ರೂಪ, ಲಾವಣ್ಯ, ಸುಂದರ ನೋಟ, ಮುಗುಳ್ನಗೆಗಳಿಂದ ಗೋಕುಲದ ಸ್ತ್ರೀಯರ ಮನಸ್ಸನ್ನು ಸೆಳೆದಳು. ಅವಳು ಯಾರೋ ತನ್ನ ಪತಿಯನ್ನು ಅರಸಿ ಬಂದಿರತಕ್ಕಂತಹ ಲಕ್ಷ್ಮಿ ಅಂತಲೇ ಎಲ್ಲರೂ ಭಾವಿಸಿದ್ರು. ಅವಳು ಮಕ್ಕಳ ಪಾಲಿಗೆ ಮೃತ್ಯು ಸ್ವರೂಪಿಣಿಯಾಗಿರಬಹುದೆಂಬ ಅನುಮಾನ ಸಹ ಯಾರ ಮನಸ್ಸಿನಲ್ಲೂ ಸುಳಿಲೇ ಇಲ್ಲ. ಹೀಗೆ ಅವಳು ಗೋಕುಲದಲ್ಲಿ ಮಕ್ಕಳನ್ನು ಹುಡುಕ್ತಾ ನಂದನ ಮನೆಗೆ ಬಂದಳು. ಕೃಷ್ಣನ ಮಂಚದ ಮೇಲೆ ಮಲಗಿರೋದನ್ನು ನೋಡಿ ಮಗುವಿನ ಬಳಿಗೆ ಹೋದಳು. ಸರ್ವಾತ್ಮ ಕೃಷ್ಣನಿಗೆ ಪೂತನಿಯ ಯೋಜನೆ ತಿಳಿಯಿತು. ಕೃಷ್ಣ ಕೂಡಲೇ ನಿದ್ರಿಸೋ ಥರ ಕಣ್ಣು ಮುಚ್ಚಿ ಮಲಗ್ದ. ಪೂತನಿಯ ಸೌಂದರ್ಯ, ಲಾವಣ್ಯ, ಮಂದಹಾಸವನ್ನು ಕಂಡು ಯಶೋದೆ, ರೋಹಿಣಿಯರು ಅವಳು ಮಾಡೋ ಕಾರ್ಯವನ್ನು ನೋಡ್ತಾ ನಿಂತರು. ಪೂತನಿಯು ಯಾರ ಪ್ರತಿರೋಧವೂ ಇಲ್ಲದೆ ಮಗು ಕೃಷ್ಣನನ್ನು ಎತ್ಕೊಂಡು ಹೊರಗಡೆಗೆ ನಡೆದಳು. ಯಶೋದೆ, ರೋಹಿಣಿಯರು ಒಳಗಡೆ ನಡೆದರು. ಈಗ ಪೂತನಿಯು ಅಂಗಳದಲ್ಲಿ ಕುಳಿತು ಕೃಷ್ಣನಿಗೆ ತನ್ನ ಸ್ತನ್ಯವನ್ನು ನೀಡಿ ವಿಷಯುಕ್ತ ಹಾಲುಣಿಸಲು ಪ್ರಾರಂಭಿಸಿದ್ಲು. ಸರ್ವಶಕ್ತ ಕೃಷ್ಣ ಅವಳ ಮೊಲೆಯನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ಹಾಲನ್ನು ಹೀರ್ತಾ ಇದ್ದ. ಈಗ ಪೂತನಿಗೆ ಮಗು ಸ್ತನ್ಯಪಾನ ಮಾಡ್ತಾ ತನ್ನ ಪ್ರಾಣವನ್ನೇ ಹೀರ್ತಾ ಇರೋ ಹಾಗೆ ಭಾಸ ಆಯಿತು. ಪೂತನಿಗೆ ತನ್ನ ಪ್ರಾಣನೇ ಹೋಗ್ತಾ ಇರೋವಂತೆ ತಡೆಯಲಾರದಂತಹ ವೇದನೆ ಆಯಿತು ಅವಳಿಗೆ. ಆಗ ನೋವಿಂದ ಕಿರುಚ್ತಾ ಅವಳು ಚೀರಿದ್ಲು. ಬಿಡು, ನನ್ನ ಪ್ರಾಣ ಪಕ್ಷಿ ಹಾರು ಹೋಗೋ ಆಗಿದೆ, ಬಿಡು ಬಿಡು ಅಂತ ಕಿರುಚ್ತಾ ತನ್ನ ನೈಜ ರಾಕ್ಷಸಿಯ ಸ್ವರೂಪವನ್ನು ಪಡೆದು ಅವಳು ನೆಲಕ್ಕೆ ಬಿದ್ದಳು. ಅವಳ ಕಿರುಚಾಟಕ್ಕೆ ಭೂಮಿನೇ ಕಂಪಿಸ್ಬಿಡ್ತಂತೆ. ಭೂಮಿ, ಆಕಾಶ ಎಲ್ಲ ಲೋಕಗಳಲ್ಲೂ ಆ ಭಯಂಕರ ಧ್ವನಿ ಅನ್ನೋದು ಪ್ರತಿಧ್ವನಿಗೊಳ್ತಂತೆ. ಅವಳ ಶರೀರದ ಕೆಳಗೆ 6 ಹರಿದಾರಿ ಪ್ರದೇಶದ ಮರಗಿಡಗಳು ಕೂಡ ಎಷ್ಟು ದೊಡ್ಡ ಆಕಾರ ಇರಬೇಕು, ಧ್ವಂಸವಾದವು. ಅವಳ ಶರೀರ ಭಯಂಕರವಾಗಿದ್ದು ಗೋಕುಲದ ಸ್ತ್ರೀ ಪುರುಷರು ನೋಡಿ ಭೀತರಾಗಿಬಿಟ್ರು. ಅವಳ ಕಿರಿಚಾಟವನ್ನು ಗುಡುಗು ಸಿಡಿಲು ಅಂತ ಭಾವಿಸಿ ಓಡಿ ಬಂದಿದ್ದ ಜನರು ಅವಳ ಶರೀರವನ್ನು ನೋಡಿ ಹೆದರಿದ್ರಂತೆ. ಬೃಹತ್ ಪರ್ವತದಂತಿದ್ದಂತಹ ಅವಳ ಶರೀರದ ಮೇಲೆ ಮುದ್ದು ಕಂದ ಕೃಷ್ಣ ಆಟ ಆಡ್ತಾ ಇರೋದನ್ನು ಕಂಡು ಆತುರದಿಂದ ಓಡಿ ಬಂದು ಮಗುವನ್ನು ಎತ್ಕೊಂಡ್ರು. ಯಶೋದೆ, ರೋಹಿಣಿಯರು ಎಲ್ಲ ದೇವರುಗಳ ಹೆಸರಿನಲ್ಲಿ ಮಗುವಿನ ಅಂಗಾಂಗಗಳಿಗೆ ದೇವರು ಕಾಪಾಡಲಿ, ಅದೇ ಬೆನ್ನಿಗೆ ಇವನ ರಕ್ಷೆ ಅಂತೆಲ್ಲ ಇಡ್ತಾರಲ್ಲ ಮಗು ಹುಡ್ದಾಗ, ಅಂಥ ರಕ್ಷೆಯನ್ನು ಇಟ್ಟರು. ಆ ವೇಳೆಗೆ ನಂದಗೋಪ ಮಥುರೆಯಿಂದ ಆಗಮಿಸಿದ. ವಸುದೇವನು ಹೇಳಿದ ಹಾಗೇ ಅವನೆಲ್ಲ ಘಟನೆ ನಡೆಯುತ್ತೆ ಹೋಗು ಅಂತ ಹೇಳಿದ್ನಲ್ಲ, ಹಾಗೇ ಗೋಕುಲದಲ್ಲಿ ನಡೆದಿರತಕ್ಕಂತಹ ಈ ವಿಚಿತ್ರ ಸಂಗತಿಯನ್ನು ಕಂಡು ಆಶ್ಚರ್ಯಚಕಿತ ಆದ. ಗೋಕುಲದ ಜನರೆಲ್ಲರೂ ಸೇರಿ ಅವಳ ಶರೀರವನ್ನು ಕೊಡಲಿಯಿಂದ ತುಂಡುಗಳಾಗಿ ಕತ್ತರಿಸಿ ಗೋಕುಲದಿಂದ ದೂರ ಸಾಗಿಸಿ ಚಿತೆಯನ್ನು ಸಿದ್ಧಪಡಿಸಿ ಶರೀರಕ್ಕೆ ಬೆಂಕಿಯನ್ನು ಹಚ್ಚಿದ್ರು. ಆಗ ಚಿತೆಯಿಂದ ಸುವಾಸನೆ ಹೊಮ್ತಾ ಇತ್ತು. ಪೂತನಿಯು ಕೆಟ್ಟ ರಾಕ್ಷಸಿ ಆದರೂ ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸಿದ್ದಳಾದ ಕಾರಣ ಅವಳಿಗೆ ಭಗವಂತನ ದಯೆಯಿಂದ ಸದ್ಗತಿ ದೊರೆಯಿತು. ಈ ಪೂತನಿ ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪೂತನಿಯು ತನ್ನ ಪೂರ್ವ ಜನ್ಮದಲ್ಲಿ ಬಲಿ ಚಕ್ರವರ್ತಿಯ ಪುತ್ರಿ ರತ್ನಮಾಲಾ ಆಗಿದ್ಲು. ಬಲಿ ಚಕ್ರವರ್ತಿ ಯಜ್ಞ ಮಂಟಪದಲ್ಲಿ ವಾಮನನನ್ನು ನೋಡಿ ಅವನಲ್ಲಿ ಆಕೆಗೆ ಪುತ್ರವಾತ್ಸಲ್ಯ ಉಂಟಾಯಿತು. ಆಗ ನನಗೆ ಇಂತಹ ಬಾಲಕನು ಹುಟ್ಟಿ ನನ್ನ ಸ್ತನ್ಯಪಾನ ಮಾಡಬೇಕು ಅಂತ ಅವಳು ಬಯಸಿದ್ಲು. ಅವಳೇ ಈಗ ದ್ವಾಪರ ಯುಗದಲ್ಲಿ ಪೂತನಿಯಾಗಿ ಜನಿಸಿ ತನ್ನ ಪೂರ್ವ ಜನ್ಮದ ಆಶಯವನ್ನು ಈಡೇರಿಸ್ಕೊಂಡ್ಳು. ಸ್ನೇಹಿತರೆ, ಇದುವರೆಗೂ ನಾವು ಪೂತನಿ ಸಂಹಾರದ ಬಗ್ಗೆ ತಿಳ್ಕೊಂಡ್ವಿ.
ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ನಮಸ್ಕಾರ.